ಆರಾಧನಾ ತನ್ನ ರೂಮ್ನಲ್ಲಿದ್ದಾಳೆ. ಅಲ್ಲಿರೋ ವಸ್ತುಗಳನ್ನೆಲ್ಲ ಎಸೆದು ಪುಡಿ ಪುಡಿ ಮಾಡ್ತಾ ಇದ್ದಾಳೆ. ಹುಚ್ಚು ಹಿಡಿದವ್ರ ಥರ ಕಿರ್ಚಾಡ್ತಾ ನಿಜಕ್ಕೂ ನರಸಿಂಹ ಸಿನಿಮಾದ ನೀಲಾಂಬರಿ ಸ್ಟೈಲ್ನಲ್ಲಿ ಉರ್ದು ಹೋಗ್ತಾ ಒಬ್ಬ ಅನಾಥ ಹುಡುಗಿಗೋಸ್ಕರ ನನ್ನನ್ನು ಅಂತಾನಾ ನಾನು ಆಸೆಪಟ್ಟ ಗಂಡಸವನು ನನಗೆ ದಕ್ಕದ ಹಾಗೆ ಅವಳು ಯಾರೋ ಪಡ್ಕೊಂಡು ನನ್ನನ್ನು ಇನ್ಸಲ್ಟ್ ಮಾಡ್ತಿದ್ದಾಳೆ. ಬಿಡಲ್ಲ ರಾಮ್, ನನ್ನ ಕಾಲು ಹಿಡ್ಕೋಬೇಕು, ನನ್ನ ಸ್ವಂತ ಆಗಬೇಕು, ನನಗೆ ಶರಣಾಗಿ ನನ್ನ ಹೆಸರನ್ನೇ ಜಪ ಮಾಡಬೇಕು. ಇಲ್ಲಾಂದರೆ ನಾನು ತಡ್ಕೊಳ್ಳೋದಕ್ಕಾಗಲ್ಲ. ನಾನು ಸೋತು ಹೋದೆ, ಆಗ್ತಾಯಿಲ್ಲ ಅಂತ ಉರಿದು ಹೋಗ್ತಾ ಕಿರ್ಚಾಡ್ತಿದ್ದಾಳೆ. ಅವಳು ಹಾಗೆ ಆವೇಶ ಪಡ್ತಾ ಅಲ್ಲಿದ್ದನ್ನೆಲ್ಲ ಧ್ವಂಸ ಮಾಡ್ತಾ ಇರೋದು ನೋಡಿ ಸುತ್ತಮುತ್ತ ಇದ್ದ ಕೆಲಸದವರೆಲ್ಲ ಎದುರು ಹೋಗಿ ಅಡಗಿ ಕೂತಿದ್ದಾರೆ. ಸ್ವಂತ ಹೆತ್ತವ್ರುಗಳ್ನ ಕಂಟ್ರೋಲ್ ಮಾಡೋದಕ್ಕಾಗಲಿಲ್ಲ. ವಿಷಯ ತಿಳಿದು ಹೇಳ್ಕೊಂಡಲ್ಲ ಅಂದರೆ ಅವಳ ತಾಯಿ ಅಣ್ಣ ಅಲ್ಲಿಗೆ ಬಂದರು. ಆರಾಧನ ಮಾವನ ಕಡೆ ನೋಡಿ ಗಟ್ಟಿ ಆಗಳ್ತಾ ಮಾವ ಅಂತ ಗಟ್ಟಿಯಾಗಿ ಹಿಡ್ಕೊಂಡು ಹೇಳಿದ್ಲು. ಆರಾಮ್ ನನ್ನನ್ನು ಅವಮಾನಿಸ್ತಾ ಅವನ ಹೆಂಡತಿ ತಂಟೆಗೆ ಬಂದರೆ ನನ್ನನ್ನು ಸಾಯಿಸ್ಬಿಡ್ತಾನಂತೆ, ನರಕ ತೋರಿಸ್ತಾನಂತೆ. ಹೆಂಗಸು ಅಂತ ಕೂಡ ನೋಡಿದೆ, ನನ್ನ ಪ್ರಾಣ ತೆಗಿತೀನಿ ಅಂತ ವಾರ್ನಿಂಗ್ ಕೊಟ್ಟ ಮಾವ. ಎಷ್ಟು ಇಷ್ಟಪಟ್ಟಿದ್ದೆ, ಎಷ್ಟು ಕಾದಿದ್ದೆ. ನನ್ನನ್ನೇ ಬೇಡ ಅಂತ ಒಬ್ಳು ದಿಕ್ಕು ದೆಸೆ ಇಲ್ದವಳನ್ನ ಮದುವೆಯಾಗಿ ಅವಳಿಗೋಸ್ಕರ ನನ್ನನ್ನು ಕತ್ತರಿಸ್ತೀನಿ ಅಂದ. ತಡ್ಕೊಳಕ್ಕಾಗ್ತಿಲ್ಲ ಅಂತ ತುಂಬ ಬೇಸರದಿಂದ ಹೇಳಿದ್ಲು. ಅವಳ ಸಂಕಟ ಅಲ್ಲಿದ್ದ ಪರಿಸ್ಥಿತಿ ನೋಡಿದಂತಹ ಹೇಳ್ಕೊಂಡಲ್ಲ ಕೋಪದಿಂದ ನನ್ನ ಸೋದರ ಸೊಸೆ ಇಷ್ಟೊಂದು ಸಂಕಟ ಪಡುವಾಗ ಮಾಡಿದ ಆ ರಾಮ್ ಖಂಡಿತವಾಗಿಯೂ ಕಣ್ಣೀರು ಹಾಕ್ತಾನೆ. ಅವನನ್ನು ಸುಮ್ಮನೆ ಬಿಡಲ್ಲ. ಇದಕ್ಕಾಗಿ ಕಾರಣ ಆ ಹುಡುಗಿ. ಅವಳನ್ನ ಸರ್ವನಾಶ ಮಾಡ್ತೀನಿ, ಬದುಕಿರುವಾಗಲೇ ಅವಳಿಗೆ ನರಕ ಅಂದರೆ ಏನಂತ ತೋರಿಸ್ತೀನಿ. ನೀನು ಬೇಸರ ಪಡಬೇಡ, ಚಕ್ರವನ್ನು ನಾನು ಉರುಳಿಸ್ತೀನಿ, ನೋಡ್ತಾ ಇರೋ. ಯಾವ ಹೆಂಗಸಿಗೋಸ್ಕರ ನೀನು ಅವಮಾನಿಸಿದ್ಲೋ ಅದೇ ಹೆಂಗಸನ ಅವನು ಬೇಡ ಅಂತ ಹೊರಗೆ ತಳ್ಳಿಬಿಡ್ತಾನೆ. ನೀನೇ ಬೇಕಂತ ನಿನ್ನ ಹುಡ್ಕೊಂಡು ಬರೋ ಹಾಗೆ ಮಾಡ್ತೀನಿ, ಇಲ್ಲಾಂದರೆ ಅವಳನ್ನ ಈ ಭೂಮಿ ಮೇಲೆ ಇಲ್ಲದಾಗಿ ಮಾಡ್ತೀನಿ. ನಿನಗೆ ಈ ಮಾವ ಇದ್ದಾನೆ, ನನ್ನ ನಂಬು, ಸ್ವಲ್ಪ ದಿನ ತಾಳ್ಮೆಯಿಂದಿರು, ಮೊದಲು ಈ ನೀರು ಕುಡಿ ಅಂತ ನೀರನ್ನು ಕೊಟ್ಟರು. ಆರಾಧನಾ ಮಾವನ ಮಾತನ್ನ ನೀರು ಕುಡಿದ್ಲು. ಕೋಪನ ತಡ್ಕೊಳ್ತಾ ರಾಮ್ ಹೆಂಡತಿಯಾಗಿ ಬಂದಿರೋ ಸೀತಾಳ ಮೇಲೆ ದ್ವೇಷವನ್ನು ಹೆಚ್ಚಿಸ್ಕೊಂಡ್ಳು. ಏನ್ರಿ, ನಾನು ನಿದ್ದೆ ಮಾಡಿದ್ರೆ ಸಾಕು ನೀವು ಹಾಗೆ ಹೊರ್ಟೋಗ್ತೀರಾ? ನನಗೆ ತಿಳಿಸ್ಬೇಕಲ್ವಾ? ಯಾಕೋ ಎಚ್ಚರ ಆಯಿತು ಅದಕ್ಕೆ ಸರಿ ಹೋಯಿತು, ಇಲ್ಲಾಂದರೆ ನೀವು ಬರೋವರೆಗೂ ಹಾಗೆ ನಿದ್ದೆ ಮಾಡ್ತಾ ಇರ್ತಿದ್ದೆ. ರಾಮ್ ಅವಳ ಮಾತುಗಳಿಗೆ ನಗ್ತಾ, ಅಂದರೆ ಏನು, ನಾನು ಯಾವಾಗ ಹೋಗಬೇಕಂತ ನೀನು ಡಿಸೈಡ್ ಮಾಡ್ತೀಯಾ? ಅರ್ಧ ರಾತ್ರಿಯಲ್ಲಿ ದೆವ್ವ ದೃಷ್ಟಿ ಅಂತ ಮಲಗಲಿಲ್ಲ, ನನ್ನನ್ನು ಮಲಗೋದಕ್ಕೆ ಬಿಡಲಿಲ್ಲ. ಆದರೂ ಸರಿ, ನನ್ನ ಟೈಮ್ಗೆ ನಾನು ಎಚ್ಚರಗೊಂಡು ಆಫೀಸಿಗೆ ಬಂದಿದ್ದೀನಿ. ಇವಾಗೇನಾಯಿತು? ಬೇಗ ನಿದ್ದೆಯಿಂದಿದ್ದು ನೀನೇನು ಮಾಡಬೇಕಿತ್ತಂತೆ ಅಂತ ಉಲ್ಟಾ ಕೇಳ್ದ. ಸೀತಾ ದವಕಂತ ತನ್ನ ಪಕ್ಕದಲ್ಲಿದ್ದ ಶಿರೀಷ ಕಡೆ ನೋಡಿದ್ಲು. ಅವಳು ನಗ್ತಾ ನೋಡ್ತಿದ್ದಾಳೆ. ಸೀತಾ ಮನಸ್ಸಲ್ಲಿ ಅಂದ್ಕೊಂಡ್ಳು, ಇನ್ನು ಈ ಮುಖ ಸ್ಪೀಕರ್ನಲ್ಲಿಲ್ಲ, ಈ ಶಿರೀಷ ಕೇಳಿಸ್ಕೊಂಡಿದ್ರೆ ನನ್ನ ಮರ್ಯಾದೆ ಹೋಗ್ತಿತ್ತು. ಹಠಮಾರಿ ಇವನು ಹೀಗಲ್ಲದೆ ಹೆಂಗೆ ಮಾತಾಡ್ತಾನೆ ಅಂತ ದೀರ್ಘವಾಗಿ ಉಸಿರು ಎಳಿತಾ, ಓಕೆ ತಪ್ಪಾಯಿತು, ನಿಮ್ಮ ಆಫೀಸ್ ನಿಮ್ಮ ಇಷ್ಟ, ನಿಮ್ಗೆ ಅನ್ನಿಸ್ದಾಗ ಹೋಗಿ, ನನಗೇನು, ಊಟಕ್ಕೆ ಬರ್ತೀರಾ ಇಲ್ವಾ ಅಂದ್ಲು. ರಾಮ್ ಸ್ಟೈಲಾಗಿ ಚೇರ್ ಮೇಲೆ ಕೂತು ದೀರ್ಘವಾಗಿ ಉಸಿರಾಡ್ತಾ, ಏನು ಆರ್ಡರ್ ಮಾಡ್ತಿದ್ಯಾ, ಡಿಮ್ಯಾಂಡ್ ಮಾಡ್ತಿದ್ಯಾ ಅಂದ. ಸೀತಾ ಬೇಸರ ಮಾಡ್ಕೊಳ್ತಾ, ನೀವೇನಾದರೂ ಅಂದ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ನೀವು ಊಟಕ್ಕೆ ಮನೆಗೆ ಬರೆದಿದ್ರೆ ನಾನು ಕೈ ನೋವಿನಲ್ಲೇ ಕ್ಯಾರಿಯರ್ ಹಿಡ್ಕೊಂಡು ಆಫೀಸಿಗೆ ಬರ್ತೀನಿ ಅಂತ ವಿಷಯ ಹೇಳಿಬಿಟ್ಲು. ರಾಮ್ ಟೆನ್ಷನ್ ಮಾಡ್ಕೊಳ್ತಾ, ಬೇಡ, ಏನು ಬೇಡ, ಇಲ್ಲಿ ಮೀಟಿಂಗ್ ಮುಗಿದು ಹೋಯಿತು, ಮನೆಗೆ ಬರ್ತೀನಿ ಅಂತ ಮಾತು ಜಾರ್ದ. ಸೀತಾ ಅರ್ಥ ಆಗದಾಗೆ ಕೋಟಿಂಗ್ ಅಂದರೆ ಏನು ಅಂತ ಕೇಳಿದ್ಲು. ರಾಮ್ ಗಂಟಲು ಸರಿಪಡಿಸ್ಕೊಳ್ತಾ, ಅದೇ ಮೀಟಿಂಗ್ ಮುಗೀತು, ಸಂಜೆವರೆಗೂ ಟೈಮ್ ಇದೆ, ಮನೆಗೆ ಬರ್ತೀನಿ. ನೀವು ಸ್ವಲ್ಪ ನನ್ನ ತಲೆ ತಿಂದೆ, ಫೋನ್ ಇಡಿ, ಹೆಡ್ಡೇಕ್ ಆಗ್ತಿದೆ ಅಂತಿದ್ರೆ ಸೀತಾ ಉರಿದು ಹೋಗಿ ಹ್ಞೂ ಅಂತ ಕಾಲ್ ಕಟ್ ಮಾಡಿದ್ಲು. ಸೀತಾ ಪಕ್ಕಕ್ಕೆ ತಿರುಗಿ ನೋಡಿದ್ರೆ ನಗ್ತಾ ಹೇಳಿದ್ಲು, ನಿಮ್ಮ ಬಾಸ್ಗೆ ಕೂಲಾಗಿ ಮಾತಾಡೋದು ಬರಲ್ಲ ಅಲ್ವಾ? ಯಾವಾಗಲೂ ಮೆಣಸಿನ್ಕಾಯಿ ತಿಂದು ಹಾಕ್ತಾರೆ, ಕಿರ್ಚಾಡ್ತಾರೆ. ಆಫೀಸ್ನಲ್ಲಿ ಎಲ್ಲರ ಮೇಲೂ ಹೀಗೆ ಕಿರ್ಚಾಡ್ತಾರಾ? ಸೀತಾ ಹಾಗೆ ಅಂತಿದ್ರೆ ಶಿರೀಷ ಶಾಕ್ ಆದ್ಲು. ಸೀತಾ, ನೀನು ಹೀಗೆ ಅಂತಿರೋದು ರಾಮ್ ಸರ್ ಬಗ್ಗೆನೇ ಅಲ್ವಾ? ಈ ಸರ್ ಕೇಳಿಸ್ಕೊಂಡ್ರೆ ಅಷ್ಟೇ ಕತೆ. ಸೀತಾ ನಗ್ತಾ, ಕೇಳಿಸ್ಕೊಂಡ್ರೆ ಏನಂತೆ, ಅವ್ರ ಹತ್ರನೇ ಅಂದಿದ್ದೀನಲ್ವ, ತುಂಬ ಸಾರಿ. ಶಿರೀಷ ಇನ್ನೂ ಶಾಕ್ ಆದ್ಲು. ವಾಟ್, ಬಾಸ್ ಹತ್ರ ಹೀಗೆ ಮಾತಾಡಿದ್ಯಾ? ಅವ್ರು ಸುಮ್ಮನಿದ್ರಾ? ಸೀತಾ ಸಿಂಪಲಾಗಿ ಆನ್ಸರ್ ಕೊಟ್ಲು, ಅವ್ರು ನಿನಗೆ ಬಾಸ್, ನನಗಲ್ಲ. ಸರಿ, ಬರ್ತಾ ಇದ್ದಾರಂತೆ ಊಟಕ್ಕೆ, ಇಲ್ಲಿ ರೆಡಿ ಮಾಡ್ತಿರು. ಈ ನಡುವೆ ನೀನು ನನಗೊಂದು ಹೆಲ್ಪ್ ಮಾಡ್ತೀಯಾ ಅಂತ ರೂಮಿಗೆ ಕರೆದು ಅವಳ ಹೆಗಲಿಗೆ ಆಗಿದ್ದ ಗಾಯಕ್ಕೆ ಔಷಧಿ ಹಚ್ಚೋದಕ್ಕೆ ಹೇಳಿದ್ಲು. ಶಿರೀಷ ಗಾಯ ನೋಡಿ ಲಕ್ಷ್ಮಣ ಮಾತುಗಳು ನೆನಪು ಮಾಡ್ಕೊಳ್ತಾ, ಆರಾಧನೆ ಎಷ್ಟು ಕೆಟ್ಟವಳಿಗೆ, ಎಷ್ಟು ದುಷ್ಟೆ, ಯಾವ ಥರ ಕೆಲಸ ಮಾಡಿದಾಳೆ. ಸೀತಾಗ ಯಾವುದೇ ಅಪಾಯ ಆಗದಾಗ ನೋಡ್ಕೋಬೇಕು. ಬಾಸ್ ನನಗೆ ಒಪ್ಪಿಸಿರೋ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ತೀನಿ ಅಂದ್ಕೊಂಡ್ಳು. ಸ್ವಲ್ಪ ಸಮಯದಲ್ಲೇ ರಾಮ್ ಲಕ್ಷ್ಮಣ್ ಜೊತೆ ಮನೆಗೆ ಬಂದ. ಅವನು ಬಂದಿದ್ದಕ್ಕೆ ಗಡಿಬಿಡಿಯಾಗಿ ಎದುರು ಬಂದಳು ಸೀತಾ. ಅವಳ ಪಕ್ಕದಲ್ಲಿ ಶಿರೀಷ ನಿಂತಿದ್ದಾಳೆ. ರಾಮ್ ಸೀತಾ ಕಡೆ ಪರೀಕ್ಷಾತ್ಮಕವಾಗಿ ನೋಡ್ತಾ, ಹ್ಯಾಪಿನಾ ಅನ್ನೋ ಹಾಗೆ ಫೀಲ್ ಮಾಡ್ತಿದ್ದಾನೆ. ಸೀತಾ ಮಾತ್ರ ಯಾವುದನ್ನು ತಲೆಗೆ ಹಾಕ್ಕೊಳ್ಳಿಲ್ಲ. ಸಡಗರದಿಂದ ಕಿರಿನಗುವಿನಿಂದ ಮಾತಾಡಿದ್ಲು. ಬನ್ನಿ, ಊಟ ನಿಮಗೋಸ್ಕರ ಕಾಯ್ತಿದೆ ಅಂತ ಹುಷಾರಾಗಿ ಡೈನಿಂಗ್ ರೂಮ್ ಕಡೆ ಹೋದ್ಲು. ರಾಮ್ ಶಿರೀಷ ಕಡೆ ನೋಡ್ದ.
ಅವಳು ಜವಾಬ್ದಾರಿಯಿಂದ ಅಷ್ಟುವರೆಗೂ ತಮ್ಮ ಮಧ್ಯೆ ನಡೆದ ಸಂಭಾಷಣೆ ಸೀತಾ ತನ್ನ ಫ್ರೆಂಡ್ ಅಂತ ಭಾವಿಸಿದ್ದು ಅವಳ ಗಾಯ ನೋಡಿ ತಾನು ಹೇಗೆ ಫೀಲ್ ಮಾಡಿದೆ ಅನ್ನೋದನ್ನೆಲ್ಲ ಹೇಳಿದ್ಲು. ರಾಮ್ ಅಪ್ಸೆಟ್ ಆಗ್ತಾ, ಶಿರಿಸ ನೀನು ಸಿನ್ಸಿಯರ್ ಆಗಿರಬೇಕು, ಹೇಳಿದ ಕೆಲಸ ಹೇಳಿದಾಗ ಮಾಡಬೇಕು. ಲಕ್ಷ್ಮಣ್ ನಿನಗೆ ಎಲ್ಲ ಹೇಳಿದಾನೆ, ಸೊ ಇನ್ನು ನಾನು ಏನು ಹೇಳಬೇಕಾದ ಕೆಲಸ ಇಲ್ಲ. ನಗ್ತಾ ಅಡುಗೆ ಬಡಿಸ್ತೀನಿ ಅಂತ ಹೋದ್ಲಲ್ಲ ನೋಡಿದ್ಯಾ, ಅವಳಿಗೆ ಏನೂ ತಿಳಿಯೋ ಅವಶ್ಯಕತೆಯೂ ಇಲ್ಲ. ಸಿಂಪಲಾಗಿ ಹೇಳಬೇಕಂದ್ರೆ ನನ್ನ ವೈಫ್ ಯಾವಾಗಲೂ ನಗ್ತಿರಬೇಕು, ಅವಳಿಗೆ ಯಾವುದೇ ಟೆನ್ಷನ್ ಬೇಡ. ಶಿರಿಸ ನಂಬಿಕೆಯಿಂದ ಹೇಳಿದ್ಲು, ಎಸ್ ಬಾಸ್, ನೀವು ಹೇಳಿದಾಗೆ ನೋಡ್ಕೋತೀನಿ. ಅಷ್ಟರಲ್ಲಿ ಡೈನಿಂಗ್ ರೂಮ್ ಕಡೆ ಹೋಗಿದ್ದು ಸೀತಾ ವಾಪಸ್ ಬಂದು, ಏನು ಇಲ್ಲಿ ಮೀಟಿಂಗ್ ಹಾಕಿದ್ದೀರಿ? ಓ ಗಾಡ್, ಏನಿದು ಆಫೀಸ್ನ ಸಾಲದಿದ್ದಕ್ಕೆ ಮನೆಯಲ್ಲೂ ಮೀಟಿಂಗ್ ಅವಶ್ಯಕತೆ ಇದೆಯಾ? ಬೇಗ ಬನ್ನಿ, ಹಸಿವಾಗ್ತಿದೆ, ನಾನು ಬೆಳಗಿನ ತಿಂಡಿ ಕೂಡ ಮಾಡಿಲ್ಲ ಅಂತ ಕರೆದ್ಲು. ಶಿರಿಸ ಕಿರಿನಗು ನಗ್ತಾ, ಓಕೆ ಸೀತಾ ನೀವು ಬನ್ನಿ, ಎಲ್ರಿಗೂ ನಾನೇ ಬಡಿಸ್ತೀನಿ ಅಂತ ಮುಂದಕ್ಕೆ ಹೋದ್ಲು. ಅವಳ ಹಿಂದೆ ಲಕ್ಷ್ಮಣ್ ಹೋದ. ಸೀತಾ ತನ್ನ ಗಂಡನ ಕಡೆ ನೋಡಿ, ನೀವೇನು ಇನ್ನೂ ಇಲ್ಲೇ ಇದ್ದೀರಾ, ಬನ್ನಿ ಅದು ಹೋಗೋದಕ್ಕೆ ಹೋದ್ಲು. ರಾಮ್ ಅವಳ ಕೈ ಹಿಡಿದು ತನ್ನ ಕಡೆ ಎಳ್ಕೊಂಡ. ಸೀತಾ ಕೆಲಸವನ್ನು ಊಹಿಸಿರಲಿಲ್ಲ, ಅದಕ್ಕೆ ಅವ್ರ ಮೈ ಮೇಲೆ ಬಿದ್ಲು. ರಾಮ್ ಅವಳನ್ನ ಗಮನಿಸ್ತಾ ಮುಖದ ಮೇಲೆ ಬೀಳ್ತಾ ಇರೋ ಮುಂಗುರುಳನ್ನು ಸರಿ ಮಾಡ್ತಾ, ಏನಿದು ಇವಾಗ ಟೈಮ್ ಎಷ್ಟಾಗಿದೆ, ಬ್ರೇಕ್ಫಾಸ್ಟ್ ಯಾಕೆ ಮಾಡಲಿಲ್ಲ, ನಾನು ಬರೋವರೆಗೂ ಊಟ ಮಾಡಿದೆ ಯಾಕೆ ವೆಯ್ಟ್ ಮಾಡ್ತಿದ್ಯಾ, ಮರ್ತು ಹೋಯ್ತಾ ನೀನು ಮೆಡಿಸಿನ್ ತೊಗೋಬೇಕನ್ನೋದು? ಅವಳು ಅವನ ಕಣ್ಣುಗಳೊಳಗೆ ತನ್ನ ಕಾಡಿಗೆ ಕಣ್ಣುಗಳನ್ನ ಇಟ್ಟು ನೋಡ್ತಾ ಹೇಳಿದ್ಲು, ಲೇಟಾಗಿದೆ ರೀ, ತಿಂಡಿಗೆ ಟೈಮ್ ಇರಲಿಲ್ಲ, ಬಟ್ ಫುಲ್ ಗ್ಲಾಸ್ ಹಾಲು ತೊಗೊಂಡೆ, ಬುದ್ಧಿವಂತಿಯಾಗಿ ಮೆಡಿಸಿನ್ ಕೂಡ ತೊಗೊಂಡಿದ್ದೀನಿ, ಇವಾಗ ನೀವು ಬಂದರೆ ಊಟ ಕೂಡ ಮಾಡ್ತೀನಿ, ಓಕೆನಾ? ಅವಳ ಕಣ್ಣುಗಳನ್ನ ನೋಡಿದ್ರೆ ಹಸಿವನ್ನೇ ಮರೆತು ಬಿಡ್ತಾರೆ. ಯಾರನ್ನಾದರೂ ಸರಿ ಸಿಂಪಲ್ಲಾಗಿ ಕಣ್ಣುಗಳಲ್ಲೇ ಕೆಡವು ಬಿಡ್ತಾಳೆ, ಅಷ್ಟು ಸುಂದರವಾಗಿದ್ದಾವೆ ಅವಳ ಕಣ್ಣು. ಹಾಗೆ ಹತ್ತಿರಕ್ಕೆ ತೊಗೊಂಡು ಅವುಗಳ ಮೇಲೆ ಇಷ್ಟಪಟ್ಟು ಮುತ್ತು ಕೊಡ್ಬೇಕು ಅನ್ನಿಸ್ತವನಿಗೆ. ಅಷ್ಟು ಹತ್ತಿರದಲ್ಲೂ ಇಷ್ಟು ದೂರ ಕೆಲವು ಕ್ಷಣಗಳು ಈಗೋ ಇಲ್ಲ, ಯಾವುದೇ ಪಂಥ ಇಲ್ಲ, ನನ್ನ ಸೀತಾ ನನಗೆ ಬೇಕಷ್ಟೇ ಅನ್ನಿಸ್ತವನಿಗೆ. ಇನ್ನು ಸ್ವಲ್ಪ ಹೊತ್ತು ಅವಳ ಹತ್ರ ಇದ್ದರೆ ರಾಮ್ ಕಂಟ್ರೋಲ್ ತಪ್ತಿದ್ದ. ಆದರೆ ಅವನನ್ನು ಕದಲಿಸ್ತಾ ಪಾಕೆಟ್ನಲ್ಲಿದ್ದ ಮೊಬೈಲ್ ರಿಂಗ್ ಆಯಿತು. ಅದರಿಂದ ರಾಮ್ ಪ್ರಜ್ಞೆಗೆ ಬಂದವನೆತ್ತಿದ್ದ ಭಾರ ಅಂತ ಅವಳಿಂದ ದೂರ ಸರಿದು, ಬರ್ತಿದ್ದೀನಿ ಅಂತ ಫೋನಲ್ಲಿ ಮಾತಾಡ್ತಾ ಹೊರಟ. ಸೀತಾ ಗಲಿಬಿಲಿಯಾಗಿ ನಗ್ತಾ ಅವನ ಹಿಂದೆ ಹೋದ್ಲು. ಎಲ್ಲ ಊಟ ಮಾಡ್ತಿದ್ದಾರೆ. ಸೀತಾ ಊಟ ಮಾಡ್ತಾ ಯಾವುದೇ ಶಿಸ್ತಿಲ್ಲದೆ ಸಣ್ಣ ಮಗುವಿನಾಗಿ ಊಟ ಮಾಡ್ತಾ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ರಾಮ್ನ ಎಷ್ಟು ಹಗುರವಾಗಿ ತೊಗೊಂಡು ಮಾತಾಡ್ತಿದ್ರೆ, ಒಂದು ಕಡೆ ಲಕ್ಷ್ಮಣ್, ಇನ್ನೊಂದು ಕಡೆ ಶಿರಿಸ ಶಾಕ್ ಆಗ್ತಿದ್ರೆ, ಉಳಿದ ಕೆಲಸವ್ರ ಸಂಗತಿ ಅಂತೂ ಹೇಳಲೇಬೇಕಾಗಿಲ್ಲ. ಊಟ ಮುಗಿಸಿದ ರಾಮ್ ಸೀರಿಯಸ್ ಆಗಿ ನೋಡ್ತಾ, ನಾನು ಆಫೀಸ್ಗೆ ಹೋಗಬೇಕು, ನೈಟ್ ಲೇಟ್ ಆಗುತ್ತೆ, ಮಿಸ್ ಶಿರಿಸಾ ಮೇಡಮ್ 9 ಗಂಟೆಗೆ ಡಿನ್ನರ್ ಮಾಡಬೇಕಿಲ್ಲ ಅಂದರೆ ನಾನು ಸುಮ್ಮನಿರಲ್ಲ ಅಂತ ಅವಳು ಮುಂದೆ ಶಿರಿಸಾಳಿಗೆ ಆರ್ಡರ್ಸ್ ಕೊಡ್ತಾ, ಒಂದು ಸಾರಿ ಸೀತಾ ಕಡೆ ಮಾತು ಕೇಳ್ತೀಯ ಅಲ್ವಾ ಅನ್ನೋ ಹಾಗೆ ನೋಡ್ದ. ಅವಳು ಬೇಸರದಿಂದ ನೋಡ್ತಾ, ಲೇಟ್ ಆಗುತ್ತೆ ಅಂದರೆ ಎಷ್ಟು, ಅರ್ಧರಾತ್ರಿ ಆಗುತ್ತಾ ಅಂತ ಕೇಳಿದ್ಲು. ರಾಮ್ ಸಿಂಪಲ್ ಆಗಿ, ಹೇಳೋದಕ್ಕಾಗಲ್ಲ ಬಟ್ ಲೇಟ್ ಆಗುತ್ತೆ, ನೀವು ರೆಸ್ಟ್ ತೊಗೊಳ್ಳಿ, ಬೋರ್ ಹೊಡೆದ್ರೆ ಶಿರಿಸಾ ನಿಂಗೆ ಕಂಪ್ನಿ ಕೊಡ್ತಾಳೆ, ನಿನಗಿಷ್ಟ ಬಂದ ಹಾಗೆ ನೀನಿರು, ಯಾವುದೇ ರೂಲ್ಸ್ ಇಲ್ಲ ಅಂತ ಹೇಳಿ ಹೊರಟೋದ. ಅವನು ಆ ಮಾತು ಹೇಳೋದಕ್ಕೆ ಕಾರಣ ಶಿರಿಸಾ ಅವಳಿಗೆ ಸಂಬಂಧಿಸಿದ ಪೂರ್ತಿ ವಿವರಗಳನ್ನ ನೀಡ್ತಾಳೆ, ಅಷ್ಟೇ ಜಾಗ್ರತೆಗಳನ್ನ ತೊಗೋತಾಳೆ. ಇನ್ನೇನು ಡೀಲ್ ಓಕೆ ಆಗಿದೆ, ಪ್ರಶಾಂತವಾಗಿ ತನ್ನ ಕೆಲಸ ನೋಡ್ಕೋಬಹುದು ಅಂದ್ಕೊಂಡ. ಸೀತಾ ಬೇಸರ ಮಾಡ್ಕೊಳ್ತಾ, ಏನೋ ಈ ದೂರ್ವಾಸ್ ಮುನಿ ಯಾವಾಗ ಹೆಂಗಿರ್ತಾನೋ ಗೊತ್ತಾಗಲ್ಲ, ಓಕೆ ನನಗಿಷ್ಟ ಬಂದಾಗಿರ್ಬೋದು ಅಂದ್ರಲ್ಲ ಒಳ್ಳೆಯದು. ಶಿರಿಸಾ ಸಂಜೆ ಗುಡಿಗೆ ಹೋಗೋಣ, ಸ್ವಲ್ಪ ಸಮಯ ಗುಡಿಯಲ್ಲಿದ್ದರೆ ಪ್ರಶಾಂತವಾಗಿರುತ್ತೆ ಅಂತ ಹೇಳಿ ತನ್ನ ರೂಮಿಗೆ ಹೊರಟೋದ್ಲು. ಶಿರಿಸಾ ಶಾಕ್ ಆದ್ಲು, ಇದೇನು ಸಿಂಪಲ್ಲಾಗಿ ಗುಡಿಗೆ ಹೋಗೋಣ ಅಂತಿದ್ದಾರೆ, ಈಕೆಗೆ ಅಪಾಯ ಇದೆ, ನಾನು ಬಾಸ್ಗೆ ವಿಷಯ ಹೇಳಲೇಬೇಕು ಅಂತ ಫಿಕ್ಸ್ ಆದ್ಲು. ಸೀತಾ ಗುಡಿಗೆ ಹೋಗಬೇಕು ಅಂತ ಒಂದು ಡಾರ್ಕ್ ಬ್ಲೂ ಕಲರ್ ಸೀರೆಯನ್ನು ತೊಗೊಂಡು ಉಟ್ಕೊಂಡ್ಳು. ದೊಡ್ಡ ಅಲಂಕಾರ ಏನೂ ಮಾಡ್ಕೊಳ್ಳಿಲ್ಲ, ಅದರ ಕುತ್ತಿಗೆಯಲ್ಲಿ ರಾಮ್ ಕಟ್ಟಿರೋ ಹಳದಿ ದಾರದ ಜೊತೆಗೆ ಕರಿಮಣಿ ಸರ ಹಾಕ್ಕೊಂಡ್ಳು. ಅವಳಿಗೆ ಅದೇ 7 ವಾರಗಳ ಒಡವೆಗಳಿಗೆ ಸಮಾನ. ಸೀತಾ ಹೊರಗೆ ಬರ್ತಾ ಇದ್ರೆ ಶಿರಿಸಾ ಕೇಳಿದ್ಲು, ಮೇಡಮ್ ಸೀತಾ, ನಾವು ಇವಾಗ ಗುಡಿಗೆ ಹೋಗೋದು ಅಷ್ಟು ಅವಶ್ಯಕತೆ ಇದೆಯಾ, ಬಾಸ್ಗೆ ಹೇಳಬೇಕಲ್ವಾ, ಅವರು ಓಕೆ ಅಂದರೆ ಹೋಗೋಣ, ನಿಜಕ್ಕೂ ಹೇಳೋದು ಯಾಕೆ, ಒಂದು ವಾರದ ನಂತರ ಹೊರಗೆ ಹೋದರೆ ಒಳ್ಳೆಯದೇನೋ, ಈ ಟೆಂಪಲ್ ಪ್ಲ್ಯಾನ್ ಇವತ್ತು ಬೇಡ. ಅವಳ ಮಾತಿಗೆ ಸೀತಾ ನಗ್ತಾ, ಇದೇನು ಶಿರಿಸಾ ನೀವು ಗುಡಿಗೆ ಹೋಗೋಣ ಅಂದರೆ ಅಷ್ಟೊಂದು ಹೆದರ್ತಿದ್ದೀರಿ, ನಿಮ್ಮ ಬಾಸ್ ನೋನೆಲ್ಲ ಬಿಡಿ, ಯಾಕಂದರೆ ನಿಮ್ಮ ಬಾಸ್ಗೆ ನಾವು ಹೇಳಲ್ಲ ಅಲ್ವಾ, ನಾನು ಇವಾಗಲೇ ಹೋಗಬೇಕು, ನಾನು ನಮ್ಮ ಯಜಮಾನ್ರಿಗೋಸ್ಕರ ಅರ್ಚನೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಿನಗೆ ತಿಳಿದೇ ಇರುತ್ತಲ್ವ, ಮುಂಬೈನಲ್ಲವ್ರ ಮೇಲೆ ಯಾರೋ ದಾಳಿ ಮಾಡಿದ್ರಂತೆ, ಹಾಗೆ ಇನ್ನೊಂದು ಸಾರಿ ಆಗಬಾರ್ದು, ದೇವರಿಗೆ ಅಪ್ಲಿಕೇಶನ್ ಹಾಕಿ ಬರೋಣ ಪ್ಲೀಸ್, ನೀನು ಬೇಡ ಅಂತ ಹೇಳಬೇಡ, ನಿಜಕ್ಕೂ ಹಠಮಾರಿ ಹತ್ರ ಹೇಳಬೇಕಾದ ಕೆಲಸ ಇಲ್ಲ, ನಾವು ಹೋಗೋದು ಗುಡಿಗೆ, ಇಲ್ಲೇ ಹತ್ತಿರದಲ್ಲಿ ತಾನೇ, ನೀನು ಹೋಗಿ ರೆಡಿಯಾಗು ಅಂತ ಆರ್ಡರ್ ಮಾಡಿದ್ಲು ಸೀತಾ. ಅವಳು ಹಾಗೆ ಖಂಡಿತವಾಗಿ ಹೇಳಿದ ಮೇಲೆ ಶಿರಿಸಾ ಏನು ಮಾಡೋದಕ್ಕಾಗಲಿಲ್ಲ. ಸರಿ ಅಂತ ರೂಮಿಗೆ ಹೋಗಿ ಆಲೋಚಿಸ್ತಾ, ಬಾಸ್ಗೆ ವಿಷಯ ಹೇಳಲೇಬೇಕಿಲ್ಲ ಅಂದರೆ ನಾನು ಇಲ್ಲಿಗೆ ಬಂದು ಮೊದಲನೇ ದಿನವೇ ಹೊರಗೆ ತಳ್ಳಿಬಿಡ್ತಾರೆ ಅಂತ ಕಂಗಾಲಾಗಿ ರಾಮ್ ಕಾಲ್ ಮಾಡಿದ್ಲು. ಅವನು ತುಂಬ ಬ್ಯುಸಿಯಾಗಿದ್ದ, ಎಷ್ಟೋ ಮುಖ್ಯವಾದ ವಿಷಯ ಡಿಸ್ಕಸ್ ಮಾಡ್ತಿದ್ದಾನೆ. ಅವನ ಮುಂದೆ ಕೆಲವು ಪ್ರಮುಖರಿದ್ದಾರೆ. ಎಲ್ಲರೂ ಸೀರಿಯಸ್ ಆಗಿ ಚರ್ಚೆ ಮಾಡ್ತಿದ್ರೆ ರಾಮ್ ಮೊಬೈಲಿಗೆ ಶಿರಿಸಾ ಕಡೆಯಿಂದ ಕಾಲ್ ಬಂತು. ಅವ್ನು ಕಟ್ ಮಾಡ್ತಾನೆ ಅಂತ ಎಲ್ಲರೂ ಅಂದ್ಕೊಂಡ್ರು, ಆದರೆ ರಾಮ್ ರಿಯಾಕ್ಷನ್ ಬೇರೆ ಥರ ಇತ್ತು.
ಎಲ್ಲರನ್ನೂ ಸೈಲೆಂಟಾಗಿರಿ ಅನ್ನೋ ಹಾಗೆ ಸನ್ನೆ ಮಾಡಿ ಫೋನ್ ಲಿಫ್ಟ್ ಮಾಡಿ ಹೇಳಿ ಶಿರಿಸ ಅಂದ. ಆ ಮಾತಿಂದ ಅಲ್ಲಿದ್ದ ಲಕ್ಷ್ಮಣ್ಗೆ ಕ್ಲಾರಿಟಿ ಬಂತು. ಬಾಸ್ ತನ್ನ ವೈಫ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, ಅವಳು ಸೆಕ್ಯೂರಿಟಿಗೋಸ್ಕರ ಇಲ್ಲಿ ನಡೀತಿರೋ ಮೀಟಿಂಗ್ನಲ್ಲೂ ಶಿರಿಸ ಫೋನ್ ಲಿಫ್ಟ್ ಮಾಡಿದ್ರು ಅಂದ್ಕೊಂಡು ಕಂಗಾಲಾಗಿ ನೋಡ್ತಿದ್ದಾನೆ. ಶಿರಿಟ ಟೆನ್ಷನ್ ಆಗಿ, ಬಾಸ್ ನಿಮ್ಮನ್ನು ಡಿಸ್ಟರ್ಬ್ ಮಾಡಿದ್ರೆ ಕ್ಷಮಿಸಿ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಕಾಲ್ ಮಾಡಿದೆ. ಸೀತಾ ಮೇಡಮ್ ಗುಡಿಗೆ ಹೋಗಬೇಕಂತ ರೆಡಿಯಾಗಿದ್ದಾರೆ, ಅದು ಕೂಡ ನಿಮ್ಮ ಕ್ಷೇಮಕ್ಕೋಸ್ಕರ. ನಿನ್ನೆ ಮುಂಬೈನಲ್ಲಿ ನಡೆದ ಅಟ್ಯಾಕ್ ದೃಷ್ಟಿಯಲ್ಲಿ ಇಟ್ಕೊಂಡು ಗುಡಿಗೆ ಹೋಗಬೇಕು, ಯಜಮಾನ್ರವರ ಕ್ಷೇಮಕ್ಕಾಗಿ ಅಂತ ಹೇಳ್ತಿದ್ದಾರೆ. ಆದರೆ ನಿನ್ನೆ ತನ್ನ ಮೇಲೆ ಅಟ್ಯಾಕ್ ನಡೆದಿದೆ ಅಂತ ತಿಳಿಯದೆ ಹೊರಗೆ ಹೋಗ್ತೀನಿ ನಿಂತಿದ್ದಾರೆ. ನಿಮ್ಮ ಹತ್ರ ಹೇಳಬೇಕಾದ ಕೆಲಸ ಇಲ್ಲ, ಪಕ್ಕದಲ್ಲಿ ತಾನೇ ಹೋಗಿ ಬರೋಣ ಅಂತಿದ್ದಾರೆ. ಏನು ಮಾಡಬೇಕು ಹೇಳಿ ಬಾಸ್? ರಾಮ್ ಸೀರಿಯಸ್ ಆಗ್ತಾ, ನಿಜಕ್ಕೂ ಈ ಹೆಡ್ಡೇಕ್ಗೆ ಸ್ವಲ್ಪ ಕೂಡ ಬ್ರೈನೇ ಇಲ್ವಾ? ನನಗೆ ಹೆಡ್ಡೇಕ್ ತರ್ತಿದ್ದಾಳೆ, ನನ್ನ ಹತ್ರ ಹೇಳಬೇಡ ಅಂತಿದ್ದಾಳ. ಅಂದರೆ ಏನು ಅವಳ ಉದ್ದೇಶ? ನಾನು ನೋ ಹೇಳ್ತೀನಿ ಅಂತ ತಾನೇ? ಹ್ಞೂ ಸರಿ ಅಂತ ಶಿರೀಸ ಹತ್ರ ನೋ ಪ್ರಾಬ್ಲಮ್ ಹೋಗಿ ಅಂತಂದ. ಅವಳು ಆಶ್ಚರ್ಯದಿಂದ ನೋಡ್ತಾ, ಆದರೆ ಬಾಸ್ ಅಂತ ಏನು ಹೇಳೋದಕ್ಕೆ ಹೋದ್ಲು. ರಾಮ್ ಸೀರಿಯಸ್ ಆಗಿ ಆರ್ಡರ್ ಮಾಡ್ದ, ಹೊರಗೆ ಗಣೇಶ್ ಕಾರ್ ಜೊತೆ ಇರ್ತಾನೆ, ಮೂವರು ಕಾರ್ನಲ್ಲಿ ಹೋಗಿ, ಎಲ್ಲ ನಾನು ನೋಡ್ಕೋತೀನಿ, ನೀನು ಟೆನ್ಷನ್ ಆಗಬೇಡ ಓಕೆ ಅಂತ ಕಾಲ್ ಕಟ್ ಮಾಡಿ ಯಾರಿಗೋ ಫೋನ್ ಮಾಡಿ ಕೆಲವು ಆರ್ಡರ್ಸನ್ನು ಕೊಟ್ಟ. ಅಲ್ಲಿದ್ದವ್ರಿಗೆ ಏನೂ ಅರ್ಥ ಆಗಲಿಲ್ಲ. ಒಂದು 5 ನಿಮಿಷ ರಾಮ್ ಫೋನಲ್ಲಿ ಬ್ಯುಸಿ ಆದ. ಆಮೇಲೆ ನಾರ್ಮಲ್ ಆಗಿ ಎಲ್ಲರ ಜೊತೆ ಮಾತಾಡ್ತಾ ಎಲ್ಲಿ ನಿಲ್ಲಿಸಿದ್ನೋ ಅಲ್ಲೇ ಸ್ಟಾರ್ಟ್ ಮಾಡಿ ಮೀಟಿಂಗ್ ಕಂಟಿನ್ಯೂ ಮಾಡ್ದ. ಆದರೆ ಅಲ್ಲಿ ಕೆಲವರಲ್ಲಿ ಸಂದೇಹ ಉಂಟಾಯಿತು. ಸ್ವಲ್ಪ ಸಮಯ ಕಳೀತು. ಮೀಟಿಂಗ್ ಮುಗಿಸ್ಕೊಂಡು ಬಂದವರೆಲ್ಲ ಹೊರಟೋದ್ರು. ಅವರಲ್ಲಿ ಒಬ್ಬ ಕಿಶೋರ್, ಅವನು ರಾಮ್ಗೆ ಹತ್ತಿರದವನು, ಒಳ್ಳೆ ಫ್ರೆಂಡ್. ಅವನು ಮಾತ್ರ ಇನ್ನೂ ಅಲ್ಲೇ ಇದ್ದಾನೆ. ರಾಮ್ ಯಾವುದೋ ವಿಷಯದಲ್ಲಿ ಇರಿಟೇಟ್ ಆಗ್ತಾ ಕಾಣಿಸ್ತಿದ್ರೆ, ವಾಟ್ ಮಿಸ್ಟರ್ ರಾಮ್, ಏನಾಯಿತು, ಟೆನ್ಷನಾಗಿ ಕಾಣಿಸ್ತಿದೆಯಾ? ಮದುವೆ ಆಯ್ತಲ್ವಾ, ಟೆನ್ಷನ್ ಸ್ಟಾರ್ಟ್ ಆದಂತೇನಾ? ನನ್ನ ಹತ್ರ ಅಂತಿದ್ದೆ ಅಲ್ವಾ ಮದುವೆ ಹೆಂಡತಿ ಅಂದ್ರೇ ಟೆನ್ಷನ್ ಅಂತ. ಐ ಹೇಟ್ ಮ್ಯಾರೇಜ್ ಅಂತ ಹೇಳ್ತಿದ್ದೆ, ಸೊ ಇವಾಗ ಅದೇ ಅಂತೀಯಾ? ರಾಮ್ ಮುಖವನ್ನು ನೇರವಾಗಿ ಮಾಡಿಕೊಂಡು ಕಿಶೋರ್ ನಗ್ತಾ, ರಾಮ್ ಏನಾಯಿತು, ಕೋಪ ಮಾಡ್ಕೊಬೇಡ, ಜಸ್ಟ್ ಜೋಕ್ ಮಾಡಿದೆ ಅಂದ. ಅವನ ಮುಖ ಗಂಟಿಕ್ಕಿದ್ದು ನೋಡಿ, ಸರಿ ಬಿಡು, ಮದುವೆಗೆ ನನ್ನ ಕೂಡ ಕರೀಲಿಲ್ಲ, ನಾನು ಕೂಡ ನ್ಯೂಸ್ ಚಾನೆಲ್ಲ ನೋಡಿ ತಿಳ್ಕೊಬೇಕಾಯ್ತು. ಇವಾಗ ಏನು ಎಲ್ಲ ಓಕೆನಾ? ರಾಮ್ ಸಣ್ಣದಾಗಿ ನಕ್ಕು, ಹಾಂ ಓಕೆ, ಇದೆಲ್ಲ ನಮ್ಮ ಅತ್ತೆ ಮಾಡಿದ ಕಣೋ, ಇಲ್ಲಾಂದರೆ ನನಗೆ ಈ ಮದುವೆ ಕಮಿಟ್ಮೆಂಟ್ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೇ. ಸರಿ ಆಮೇಲೆ ಮಾತಾಡ್ತೀನಿ, ನಾನು ಹೋಗಬೇಕು ಅಂತ ಗಡಿಬಿಡಿಯಾಗಿ ಅಲ್ಲಿಂದ ಹೊರಡ್ತಿದ್ರೆ ಕಿಶೋರ್ ನಗ್ತಾ, ರಾಮ್ ತಡಿ, ನಿನಗೊಂದು ಸರ್ಪ್ರೈಸ್ ಅಂತ ಮೊಬೈಲ್ನಲ್ಲಿ ಒಂದು ವಿಡಿಯೋವನ್ನು ತೋರಿಸ್ದ. ರಾಮ್ ಬೇಸರದಿಂದ ನೋಡ್ದ. ಅದರಲ್ಲಿ ಸೀತಾ ಸ್ಟೇಜ್ ಮೇಲೆ ವೀಣೆ ನುಡಿಸ್ತಾ ಹಾಡು ಹಾಡ್ತಾ ಇದ್ದಾಳೆ. ಮದುವೆಗೆ ಮುಂಚೆ ಅವಳು ಹಾಡಿದ ಹಾಡು. ರಾಘವ ಅಂತ ಹಾಡು ಹಾಡ್ತಾ ಇದ್ದಾಳೆ. ಅದು ನೋಡಿ ರಾಮ ಆಶ್ಚರ್ಯಪಟ್ಟ. ಕಿಶೋರ್ ನಗ್ತಾ, ರಾಮ್ ಮಾವನ ಸಿಸ್ಟರ್ ಮದುವೆಗೆ ಮುಂಚೆ ಕಚೇರಿ ನೀಡಿದ್ಲು ಕಣೋ, ನಿನ್ನ ಹೆಸರೇ ರಾಮ ಅಂತ ಆಡಿದ್ರು. ಎಷ್ಟು ಚೆನ್ನಾಗಿ ಆಡಿದಾರೆ ಗೊತ್ತಾ? ಬಹುಶಃ ತುಳಸಿ ಆಂಟಿ ಹಾಡು ನೋಡಿ ಅವನ್ನ ನಿನಗೋಸ್ಕರ ಆರಿಸ್ಕೊಂಡಿದ್ದಾರೇನೋ. ನೀನು ಲಕ್ಕಿ ಕಣೋ, ತುಂಬ ಸುಂದರವಾದ ಒಳ್ಳೆ ಕಂಠ ಇರೋ ಹುಡುಗಿನ ಮದುವೆ ಆಗಿದೆಯಾ? ಅದೇ ನನ್ನ ವೈಫ್ ಇದ್ದಾಳಲ್ಲ, ಅವಳು ಮಾತಾಡೋಕ್ಕೂ ಅಳ್ತಾಳೆ, ಏನೂ ಅರ್ಥ ಆಗಲ್ಲ ಅವಳಿಗೆ. ನಿಜವಾಗ್ಲೂ ಕನ್ನಡನೇ ನೆಟ್ವಾಗಿ ಬರೋಲ್ಲ ಕಣೋ. ನಿನ್ನನ್ನು ನೋಡಿದ್ರೆ ಜಲಸ್ ಆಗ್ತಿದೆ. ಲೇಟಾಗಿ ಬೇಡ ಬೇಡ ಅಂತ ಅನ್ನತ್ಲೇ ಬಂಗಾರದಂಥ ಹುಡುಗಿನ ಹೆಂಡತಿಯಾಗಿ ಪಡ್ಕೊಂಡಿದ್ಯಾ, ಕಂಗ್ರಾಟ್ಸ್ ಅಂತ ಇದ್ದರೆ ರಾಮ್ ಒಂದು ಮಾತು ಮಾತಾಡಲಿಲ್ಲ. ಕಿಶೋರ್ ಫೋನ್ ಕಡೆ ಹಾಗೇ ನೋಡ್ತಾ ಇದ್ದರೆ ಅವ್ನು ನಗ್ತಾ, ನಿನಗೆ ಶೇರ್ ಮಾಡಿದ್ದೀನಿ ಬಿಡು, ಆರಾಮವಾಗಿ ನೋಡ್ಕೋಬಹುದು ಅಂತ ನಗ್ದ. ರಾಮ್ ಸಣ್ಣದಾಗಿ ನಕ್ಕು, ನಾನು ಅರ್ಜೆಂಟಾಗಿ ಹೋಗಬೇಕು, ಆಮೇಲೆ ಮಾತಾಡ್ತೀನಿ ಅಂತಿದ್ರೆ ಕಿಶೋರ್ ಆರ್ಡರ್ ಮಾಡ್ದ, ಹಲೋ ಸರ್, ಮದುವೆಗೆ ಹೇಗೂ ಹೇಳಿಲ್ಲ, ಕನಿಷ್ಠ ನಮ್ಮ ಮನೆಗೆ ನಿನ್ನ ವೈಫ್ ಜೊತೆ ಊಟಕ್ಕಾದರೂ ಬರಬೇಕು ಈ ಸಂಡೇ, ಇಲ್ಲಾಂದರೆ ನಾನು ಸುಮ್ಮನಿರಲ್ಲ ಅಂತ ಆರ್ಡರ್ ಮಾಡ್ದ ಕಿಶೋರ್. ರಾಮ್ ಎಲ್ಲಿ ಸೀರಿಯಸ್ ಆಗಿಬಿಡ್ತಾನೋ ಅನ್ನೋಗೆ ನೋಡ್ತಾ ಇದ್ದಾನೆ ಲಕ್ಷ್ಮಣ್. ಖಂಡಿತವಾಗಿಯೂ ಬಾಸ್, ನೋ ಅಂತಾರೆ ಅನ್ನೋ ಹಾಗೆ ನೋಡ್ತಾ ಇದ್ದರೆ ರಾಮ್ ಸಿಂಪಲ್ ಆಗಿ ಹಾಂ ಓಕೆ ಬಾಯ್ ಅಂತ ಗಡಿಬಿಡಿಯಾಗಿ ಹೊರಗೆ ನಡೆದ. ಅವನು ಕೊಟ್ಟು ಶಾಕ್ನಿಂದ ಲಕ್ಷ್ಮಣ್ ಹೊರಬರ್ತಾ, ಇವ್ರು ನನಗೆ ಅರ್ಥ ಆಗಲ್ಲ, ಸದ್ಯಕ್ಕಿರೋ ಸಿಚುಯೇಷನ್ ಏನು ಬಾಸ್, ಓಕೆ ಹೇಳೋದೇನು ಅಂದ್ಕೊಳ್ತಾ ಕಿಶೋರ್ ಅವರಿಗೆ ನಮಸ್ತೆ ಹೇಳ್ತಾ ಹೊರಟೋಗ್ಬಿಟ್ಟ. ರಾಮ್ ಕಾರ್ ಹತ್ತು ಕೂತು ವಾಚ್ ಕಡೆ ನೋಡ್ದ. ಟೈಮ್ ಹಿಡಿಯುತ್ತೆ, ತಾನು ಮನೆ ಸೇರೋಷ್ಟರಲ್ಲಿ. ಅಲ್ಲಿಂದ ಅವರು ಮತ್ತೊಂದು ಮುಖ್ಯವಾದ ಮೀಟಿಂಗ್ ಹೋಗಬೇಕು. ರಾತ್ರಿ ಯಾವ ಟೈಮ್ ಆಗುತ್ತೋ ಗೊತ್ತಿಲ್ಲ. ಇಂಥ ಬ್ಯುಸಿಯಲ್ಲಿ ಸೀತಾ ಗುಡಿಗೆ ಹೋಗಿದ್ದಾಳೆ, ಅದು ಕೂಡ ತನ್ನ ಹತ್ರ ಹೇಳಿದೆ. ರಾಮ್ಗೆ ಕೋಪ ಬರ್ತಿದೆ, ಹಾಗೆ ಅವನಿಗೆ ನಂಬಿಕೆಯೂ ಇದೆ. ಸೀತಾ ಹೋದ ಕಾರಿಗೆ 2 ಕಡೆ ಸೀಕ್ರೆಟಾಗಿ ಸೆಕ್ಯೂರಿಟಿ ಇದೆ, ಯಾವುದೇ ಅಪಾಯ ಇಲ್ಲದ ಹಾಗೆ ಜಾಗ್ರತೆಗಳನ್ನ ತೊಗೊಂಡಿದ್ದಾನೆ. ಅವರಿನ್ನೂ ಗುಡಿಯಲ್ಲಿದ್ದಾರಾ, ಮನೆಗೆ ಬಂದಿದ್ದಾರಾ ಅಂತ ತಿಳಿಯೋ ಪ್ರಯತ್ನದಲ್ಲಿ ಅವನಿಗೆ ಮಾಹಿತಿಯನ್ನು ನೀಡಿದ್ರು ಸೆಕ್ಯೂರಿಟಿ. ಪ್ರಸ್ತುತ ಮೇಡಮ್ ಮನೆಗೆ ತಲುಪಿದ್ದಾರೆ ಅಂತ ಅಷ್ಟೇ. ರಾಮ್ಗೆ ರಿಲೀಫ್ ಅನ್ನಿಸ್ತು. ಅದಕ್ಕೆ ಆ ದಿನ ಪೂರ್ತಿ ಮಾಡಬೇಕಾಗಿದ್ದ ಬಿಸ್ನೆಸ್ ಮೀಟಿಂಗ್ಸ್ ಬಿಟ್ಟು ಮನೆಗೆ ಹೋಗೋ ಆಲೋಚನೆ ಮಾಡದೆ ತನ್ನ ಕೆಲಸದಲ್ಲಿ ಬ್ಯುಸಿ ಆದ.
ಆದರೆ ಸೀತಾ ಹಾಡಿದ ಹಾಡು ಅವನ ಹೃದಯ ಸೇರಿ ಹೋಗಿತ್ತು. ಅದಕ್ಕೆ ಯಾರು ನೋಡ್ದಾಗ ತನ್ನ ಸ್ನೇಹಿತ ಶೇರ್ ಮಾಡಿದ ವಿಡಿಯೋವನ್ನು 2 ಸಾರಿ ಇಷ್ಟಪಟ್ಟು ನೋಡ್ದ. ಏನೋ ತಿಳಿಯದ ಹ್ಯಾಪಿ ಫೀಲ್ ಆಗ್ತಾ ಇದ್ದಾನೆ. ಅರ್ಧ ರಾತ್ರಿವರೆಗೂ ಬ್ಯುಸಿಯಾಗಿ ತಡವಾಗಿ ಮನೆಗೆ ಸೇರಿದ. ಸೀತಾಳ ಅನಾಥ ಪ್ರಜ್ಞೆ. ತಡವಾಗಿ ಮನೆ ಸೇರಿದ ರಾಮ್ ಆತರದಿಂದ ತನ್ನ ಗಲಾಟೆ ಹೆಂಡತಿಯನ್ನು ನೋಡಬೇಕನ್ನೋ ಹಾಗೆ ರೂಮಿನ ಕಡೆ ಹೋಗ್ತಿದ್ರೆ ಅವನಿಗೆ ಶಿರೀಷಾ ಎದುರಾದ್ಲು. ಅವಳನ್ನು ನೋಡಿ ರಾಮ್ ಶಾಕ್ ಆದ. ಸುಸ್ತಾಗಷ್ಟರಲ್ಲೇ ಒಳಗಡೆ ಕೆಲವು ಫೈಲ್ಸ್ ಇಟ್ಕೊಂಡು ಬರ್ತಿರೋ ಲಕ್ಷ್ಮಣ್ ಕೂಡ ಶಾಕ್ ಆಗಿಬಿಟ್ಟ. ರಾಮ್ ಸೀರಿಯಸ್ ಆಗ್ತಾ, ಏನಿದು ಶಿರೀಷಾ, ಇವಾಗ ಟೈಮ್ ಎಷ್ಟಾಗಿದೆ ಅಂತ ನೋಡಿದ್ಯಾ? ಈ ಟೈಮ್ವರೆಗೂ ನೀನು ವೆಯ್ಟ್ ಮಾಡಿ ಸಿನ್ಸಿಯಾರಿಟಿ ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಅಂದ. ಲಕ್ಷ್ಮಣ್ ತಡಬಡಾಯಿಸ್ತಾ, ಅಂದರೆ ಬಾಸ್ ಉದ್ದೇಶ ಕೊಡ್ತಾ ಇರೋ ಸಂಬಳಕ್ಕೆ ಇಷ್ಟೊಂದು ಸಿನ್ಸಿಯರಾಗಿ ಅರ್ಧ ರಾತ್ರಿವರೆಗೂ ಎಚ್ಚರವಾಗಿರ್ಬೇಕಾದ ಕೆಲಸ ಇಲ್ಲ. ಅದಕ್ಕೆ ಅಮ್ಮ ಹೊರಗೆ ಹೋದಾಗ ಹಾಗೆ ಅವಳು ಎಚ್ಚರವಾಗಿದ್ದಾಗ ಜೊತೆಲಿ ಇದ್ದರೆ ಸಾಕು ಅಂತ. ಅಷ್ಟೇ ತಾನೇ ಬಾಸ್ ಅಂತಂದ ಲಕ್ಷ್ಮಣ್. ಶಿರೀಷಾ ತೊಂದರೆ ಪಡ್ತಾ ನೋಡ್ತಾ, ಸರ್ ನಿಮ್ಮ ಹತ್ರ ಮಾತಾಡಬೇಕು, ಅದಕ್ಕೆ ಎಚ್ಚರ ಆಗಿದ್ದೀನಿ ಅಂತ ಹೇಳಿದ್ಲು. ರಾಮ್ ಡೌಟಿಂದ ನೋಡ್ತಾ, ಏನಾ ಶಿರೀಷಾ, ನಿಮ್ಮ ಮೇಡಮ್ ಗುಡಿಗೆ ಹೋಗಿ ಹ್ಯಾಪಿಯಾಗಿ ಬಂದಿದ್ದಾಳಲ್ವಾ, ಊಟ ಮಾಡಿ ಮಲಗಿದ್ದಾಳೆ ತಾನೇ ಅಂತ ಅಂದ. ಅವಳ ಪ್ರಶ್ನೆಗೆ ಶಿರೀಷಾ ನೋ ಅಂತ ಆನ್ಸರ್ ಕೊಡ್ತಾ, ಸರ್ ಮೇಡಮ್ ಗುಡಿಯಲ್ಲಿ ಅರ್ಚನೆ ಮಾಡಿಕೊಂಡು ಸ್ವಲ್ಪ ಸಮಯ ಸಂತೋಷವಾಗಿದ್ದರು. ಆಮೇಲೆ ಯಾವುದೋ ಫೋನ್ ಬಂತು, ಅದರಿಂದ ಅಪ್ಸೆಟ್ ಆಗಿಬಿಟ್ರು. ನಾನು ಸೀಕ್ರೆಟ್ ಏಜೆಂಟ್ ಥರ ಮೇಡಮ್ ಮಾತಾಡಿದ್ದನ್ನು ಕೇಳಿಸ್ಕೊಂಡೆ ಅಂತ ಅಂದ್ಕೋಬೇಡಿ, ಪಕ್ಕದಲ್ಲಿದ್ದೆ, ಅದಕ್ಕೆ ಕೇಳಿಸ್ತು. ನನಗೆ ಅವಳ ಕ್ಷೇಮ ಮುಖ್ಯ, ಅದಕ್ಕೆ ನಾನು ಕೇಳಿದ್ದನ್ನು ನಿಮ್ಮ ಹತ್ರ ಹೇಳಬೇಕನ್ನಿಸ್ತು. ಮನೆಗೆ ಬಂದಾಗಿಂದ ಮೇಡಮ್ ಊಟ ಮಾಡಲಿಲ್ಲ, ರೂಮಿಗೆ ಹೋಗಿ ಬಾಗಿಲು ಹಾಕ್ಕೊಂಡಿದ್ದಾರೆ. 2 ಸಾರಿ ಕರೆದ್ರೂ ಹಸಿವಿಲ್ಲ, ನನಗೇನು ಬೇಡ ಅಂತ ಹೇಳಿದ್ರು. ಜೊತೆಗೆ ನಾನು ರೂಮ್ನಲ್ಲಿ ಇರ್ತೀನಿ ಅಂದರೆ ಬೇಡ, ನಿದ್ದೆ ಬರ್ತಿದೆ ಅಂತಂದರು. ಆದರೆ ಅವ್ರು ನಿದ್ದೆ ಮಾಡಿರಲ್ಲ ಅಂತ ಅಂದ್ಲು. ರಾಮ್ ಸೀರಿಯಸ್ ಆಗಿ ನೋಡ್ತಾ, ಸೀತಾಗೆ ಯಾರು ಕಾಲ್ ಮಾಡಿದ್ದು, ಅವಳೇನು ಮಾತಾಡಿದ್ಲು ಅಂದ. ಶಿರೀಷಾ ತೊಂದರೆ ಆಗಿ ನೋಡ್ತಾ, ಆ ಕಡೆ ವ್ಯಕ್ತಿ ಯಾರೋ ನನಗೆ ಗೊತ್ತಿಲ್ಲ ಸರ್, ಬಟ್ ಆ ಫೋನ್ ಬಂದ ತಕ್ಷಣ ಸೀತಾ ಮುಖ ಬಾಡ್ ಹೋಯಿತು. ಹೆಲೋ ಹೇಳಿ ಅಂತ ಹೇಳಿದ್ರು. ಆ ಕಡೆ ವ್ಯಕ್ತಿ ಏನಿಂತಿದ್ದಾರೋ ಗೊತ್ತಿಲ್ಲ. ಸೀತಾ ಫೀಲ್ ಆಗ್ತಾ, ಹಾಗೆ ಅಂತೀರಾ ಏನ್ರಿ, ಯಾಕೆ ಹಾಗೆ ಮಾತಾಡೋದು, ಅವರ ಅನಾಥರು, ಅವರೆಲ್ಲ ಇವಾಗ ಸಂತೋಷವಾಗಿದ್ದಾರೆ ಅಂತಿದ್ದೀರಾ, ನಿಜವೇ ಅವ್ರ ಜೊತೆ ನಾನು ಸಂತೋಷವಾಗಿದ್ದೀನಿ. ಆದರೆ ನೀವು ನನ್ನನ್ನು ಕೂಡ ಅನಾಥ ಅಂತಿದ್ದೀರಿ, ಯಾಕೆ? ಇವಾಗ ನಾನು ಅನಾಥಳಲ್ಲ ಅಲ್ವೇನ್ರಿ, ನನಗೆ ಅತ್ತೆ ಇದ್ದಾರೆ, ಮಾವ ಇದ್ದಾರೆ, ಇಲ್ಲ ತಾನಾಗಿ ಹೆಚ್ಚಾಗಿ ನೋಡ್ಕೊಳ್ಳೋಂಥ ಒಳ್ಳೆ ಗಂಡ ನನಗಿದ್ದಾರೆ. ಹಾಗೆ ನೀವಿದ್ದೀರಾ, ಎಲ್ಲರೂ ಇರೋ ನಾನು ಅನಾಥ ಯಾಕಾದೆ ಹೇಳಿ? ಸಣ್ಣ ವಯಸ್ಸಿನಿಂದ ಪ್ರೀತಿ ವಾತ್ಸಲ್ಯಕ್ಕೆ ಸಿಗದ ನನಗೆ ಅನುಬಂಧ ಏರ್ಪಟ್ಟಿದೆ ಇಲ್ಲೇ ಅಲ್ವಾ, ಇನ್ನು ನಾನು ಅನಾಥಳೇನಾ? ಪ್ಲೀಸ್ ಆ ಮಾತು ಇನ್ನೆಂದು ಅನ್ಬೇಡಿ, ನಂಗೆ ತುಂಬ ಬೇಸರ ಆಗುತ್ತೆ ಅಂದ್ಲು. ಸೀತಾ ಹಾಗೆ ಬೇಸರದಿಂದ ಎಮೋಷ್ನಲಾಗಿ ಫೋನಲ್ಲಿ ಮಾತಾಡ್ತಿದ್ರೆ ಆ ಕಡೆಯವ್ರು ಹೆಚ್ಚು ಸಮಯ ಡಿಸ್ಕಸ್ ಮಾಡದೆ ಕಾಲ್ ಕಟ್ ಮಾಡಿದ್ರು. ಸೀತಾ ಮಾತ್ರ ಡಲ್ ಆಗೋದ್ಲು. ನಾನು ಕೇಳಿದೆ ಯಾರು ಫೋನ್ ಮಾಡಿದ್ದು, ಯಾಕೆ ಅಪ್ಸೆಟ್ ಆದೆ ಅಂತ. ಮೇಡಮ್ ಹೇಳಿಲ್ಲ, ಬಟ್ ಯಾರೋ ಅವಳನ್ನ ಅನಾಥೆ ಅಂತ ನೆನಪು ಮಾಡ್ತಾ ಹರ್ಟ್ ಮಾಡ್ತಿದ್ದಾರೆ ಸರ್. ರಾಮ್ಗೆ ಸಿಟ್ಟು ನೆತ್ತಿಗೇರ್ತು. ನಾನ್ಸೆನ್ಸ್, ಏನಿದು, ಅವಳನ್ನ ಯಾರು ಡಿಸ್ಟರ್ಬ್ ಮಾಡಿದ್ದು, ಅವ್ರಿಗೆಷ್ಟು ಧೈರ್ಯ ನಿಜಕ್ಕೂ ಅವಳು ಅನಾಥ್ಲು ಅಂತ ಹೇಳೋದಕ್ಕೆ. ಅವಳೇನು ಅನಾಥ್ಲು, ಹಿಂದೆ ಅವಳು ಯಾರು ಏನೋ ತಿಳಿಯೋದು, ಆದರೆ ಇವಾಗ ಅವಳು ನನ್ನ ವೈಫ್, ಅವಳಿಗೆಲ್ಲ ಇದ್ದಾರೆ, ನಾನಿದ್ದೀನಿ, ಎಲ್ಲ ಇದೆ. ಹೀಗೆ ಬೇಸರ ಪಡೋ ಹಾಗೆ ಯಾರು ಮಾತಾಡಿದ್ದು, ನಾನು ಸುಮ್ಮನಿರಲ್ಲ ಅಂತ ಆವೇಶ ಪಡ್ತಾ ಒಳಗಡೆ ಹೋಗ್ತಾ ಇದ್ದರೆ ಶಿರೀಷಾ ಕಂಗಾಲಾಗ್ತಾ, ಸರ್ 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 ಪ್ಲೀಸ್ ಸರ್, ಆವೇಶ ಬೇಡ, ಸ್ವಲ್ಪ ಶಾಂತವಾಗಿ ಆಲೋಚಿಸಿದ್ರೆ ಎಲ್ಲ ವಿಷಯ ತಿಳಿಯುತ್ತವೆ. ನೀವು ನೇರವಾಗಿ ಈ ವಿಷಯ ಕೇಳಿದ್ರೆ ನಾನು ಹೇಳಿದೆ ಅಂತ ಮೇಡಮ್ ಇನ್ನೂ ಸ್ವಲ್ಪ ಅಪ್ಸೆಟ್ ಆಗಿಬಿಡ್ತಾರೆ. ಹಾಗೆ ಮಾಡಿದೆ ಸೀತಾ ಮೇಡಮ್ ತಾನಾಗಿ ನಿಮಗೆ ವಿಷಯ ಹೇಳೋ ಹಾಗೆ ನೋಡಿ, ನಿಮಗೆ ಸಾಧ್ಯವಾಗೋದು ಏನೂ ಇಲ್ಲ, ಪ್ಲೀಸ್ ಸರ್ ಅಂದ್ಲು. ರಾಮ್ ಕಂಟ್ರೋಲ್ ಆಗ್ತಾ, ಹ್ಞೂ ಸರಿ, ಲೇಟ್ ಆಗ್ತಿದೆ, ನೀವು ಊಟ ಮಾಡಿ ಮಲಗಿ, ನಾನು ವಿಷಯ ತಿಳ್ಕೊತೀನಿ ಅಂತ ಹೊರಟು ಹೋದ. ಲಕ್ಷ್ಮಣ್ ಶಿರೀಷಾ ಅಂದ್ಕೊಂಡ್ರು ಆ ಜಂಟಿ ಮಧ್ಯೆ ಯಾವುದೇ ಎಡವಟ್ಟಿಲ್ಲ, ಇಬ್ಬರು ಪ್ರೀತಿಯಿಂದ ಹತ್ರ ಆಗ್ತಾರೆ, ಹಾಗೆ ಒಬ್ಬರು ಮನಸ್ಸಲ್ಲಿ ಏನಿದೆಯೋ ಒಬ್ಬರು ಈಸಿಯಾಗಿ ತಿಳ್ಕೊತಾರೆ ಅಂತ. ಆದರೆ ಅವರ ಮಧ್ಯೆ ಹಠಮಾರಿತನ ಇದೆ, ಅದಕ್ಕೆ ದೂರವಾಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಆಗಲಿಲ್ಲ. ಲಕ್ಷ್ಮಣ್ ಮತ್ತು ಶಿರೀಷಾಳ ಮಾತುಕತೆ. ಶಿರೀಷಾ ಊಟ ಮಾಡ್ತಾ ಏನೋ ನೆನಪಾದ ಕೇಳಿದ್ಲು. ಅಂದ ಹಾಗೆ ಲಕ್ಷ್ಮಣ್ ಅವರೇ, ನಂಗೊಂದು ವಿಷಯ ಹೇಳಿ, ಹೆಡ್ ಸ್ಟ್ರಾಂಗ್ ಅಂದರೆ ಏನಂತ? ಲಕ್ಷ್ಮಣ್ ಆಗ್ತಾ, ಏನಿದೆ ಪೊಗರು ಅಂತ. ಶಿರೀಷಾ ಗಟ್ಟಿ ಹಾಕಿ ಬಿಟ್ಟ, ಉಸಿರು ಬಿಟ್ಟ ಅವ್ನ ಕಡೆ ನೋಡಿ, ಅಂದರೆ ಬಾಸ್ಗೆ ಪೊಗರು ಅಂತ ರಸೀತಾ, ಅದು ಕೂಡ ಯಾವುದೇ ಹೆದರಿಕೆ ಇಲ್ಲದೆ. ಲಕ್ಷ್ಮಣ್ ಶಾಕ್ ಆಗ್ತಾ, ಹಾಂ ಈ ಮಾತು ಬಾಸ್ ಹತ್ರ ಅಂತಾರೆ ಅಂದ. ಶಿರೀಷಾ ಡೌಟಿಂದ ನೋಡ್ತಾ, ಏನೋ ಗೊತ್ತಿಲ್ಲ, ನನ್ನ ಮುಂದೆ ಅಂದ್ಲು. ಅಷ್ಟೇ ಲಕ್ಷ್ಮಣ್ ನೀರು ಕುಡಿತಾ, ನಮ್ಮ ಅತ್ತಿಗೆ ಅಮ್ಮ ಸಾಮಾನ್ಯದೊಳಲ್ಲ ಬಿಡು, ಸರಿ ನೀನು ಈ ಮಾತು ಬಾಸ್ ಹತ್ರ ಡಿಸ್ಕಸ್ ಮಾಡಬೇಡಿ, ಬಂದ ತಕ್ಷಣ ಕ್ಲಾಸ್ ತೊಗೊಂಡ್ಬಿಡ್ತಾರೆ. ಓಕೆ ಶಿರೀಷಾ, ಗುಡ್ ನೈಟ್ ಅಂತ ಹೊರಟು ಹೋದ ಲಕ್ಷ್ಮಣ್. ಅವಳು ತನ್ನ ರೂಮಿಗೆ ಹೋಗ್ತಾ ಅಂದ್ಕೊಂಡ್ಳು. ಬಾಸ್ ಇವಾಗ ಸೀತಾ ಮೇಡಮ್ನ ಹಗ್ ಮಾಡಿ
ಪ್ರೀತಿಯಿಂದ ಮಾತಾಡ್ತಾ ವಿಷಯನ ತಿಳ್ಕೊತಾರೆ. ಅವಳು ಅಂದ್ಕೊಂಡಷ್ಟೇನಿಲ್ಲ ಅಂತ ಅವಳಿಗೆ ಪಾಪ ಗೊತ್ತಿಲ್ಲ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.